ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದಂತ ಹೇಳಿದ್ರೆ ನಿಮ್ಗೆಲ್ಲರೂ ಗೊತ್ತು. ಪಡುಬಿದ್ರಿ ಪರಿಸರದಲ್ಲಿ ನಡೆದಂಥ ಡೇವಿಡ್ ಡಿಸೋಜ ಅವರ ಹತ್ಯೆ ಇದು ಬಹುದೊಡ್ಡ ಮಟ್ಟದ ಸುದ್ದಿ ಮಾಡಿತ್ತು. ಯಾಕಂತ ಹೇಳಿದ್ರೆ ಏನು ಈ ರೀತಿ ಶೂಟರ್ಗಳು ಬಂದು ಅಂದ್ರೆ ಸುಪಾರಿ ಕಿಲ್ಲರ್ಗಳು ಬಂದು ಹಾಡು ಹಗಲೇನೆ ನೇರವಾಗಿ ತಲೆಗೆ ಗುಂಡಿಟ್ಟು ಹೊಡಿತಾರೆ ಅನ್ನುವಂಥದ್ದನ್ನ ಸುಮಾರು ಜನ ಹಿಂದೆ ಮುಂಬೈನಲ್ಲೆಲ್ಲ ಕೇಳ್ತಾ ಇದ್ರು ಭೂಗತ ಜಗತ್ನಲ್ಲಿ. ಆದರೆ ಪಡುಬಿದ್ರಿಯಲ್ಲಿ ನೋಡುವಂಥ ಪರಿಸ್ಥಿತಿ ಬಂತು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನತೆನೂ ಮುಂದೆ ಇದ್ದಂಥ CCTV ಏನಿರುತ್ತೆ ಅದರಲ್ಲಿ ಸಂಪೂರ್ಣವಾಗಿ ರೆಕಾರ್ಡ್ ಆಗಿರುತ್ತೆ. ಇದನ್ನು ನೋಡಿದಂಥವ್ರು ಎಲ್ಲ ಬೆಚ್ಚಿ ಬಿದ್ದಿದ್ರು. ಆದರೆ ಈಗ ಇದರಲ್ಲಿ 9 ಜನರ ಬಂಧನವಾಗಿದೆ. ತುಂಬಾ ವಿಚಿತ್ರ ಅಂದ್ರೆ ಈ ಕೇಸು ಗುತ್ತಿಗೆ ವಿಷಯದಲ್ಲಿ ಏನಿದಪ್ಪ, ಬೇರೆ ರಾಜ್ಯದವರ ಜಿದ್ದಾಜಿದ್ದಿನಿಂದ ಈ ಕೇಸ್ ಆಗಿದೆ ಗುತ್ತಿಗೆ ವಿಚಾರದಲ್ಲಿ ಅನ್ನುವಂಥದ್ದು ಬಹುದೊಡ್ಡ ಸದ್ದು ಮಾಡಿತ್ತು. ಹೀಗಾಗಿ ಇದು ಈ ರಾಜ್ಯದಿಂದ ಪಕ್ಕದ ರಾಜ್ಯಕ್ಕೆ ಹೋಯ್ತು, ಪಕ್ಕದ ರಾಜ್ಯದಿಂದ ಪಂಜಾಬ್ ಹೋಯ್ತು, ಪಂಜಾಬ್ನಿಂದ ಉತ್ತರ ಪ್ರದೇಶ ಹೋಯ್ತು, ಉತ್ತರಾಖಂಡ್ ಹೋಯ್ತು, ಬಿಹಾರ್ ಹೋಯ್ತು. ತುಂಬಾ ದುರಂತ ಅಂದ್ರೆ ಇದು ಮಾಡಿಸಿದಂತ ಹೇಳಿದ್ರೆ ಪಡುಬಿದ್ರಿ ಪರಿಸರವರೇ ಅನ್ನುವಂಥದ್ದು ತುಂಬಾ ದುರಂತ. ಯಾಕಂತ ಹೇಳಿದ್ರೆ 25 ವರ್ಷದ ಕೆಳಗೆ ಇಲ್ಲಿ ಇಂಡಸ್ಟ್ರಿಗೋಸ್ಕರ ಎಲ್ಲ ಜಮೀನುಗಳನ್ನು ವಶಪಡಿಸ್ಕೊಳ್ತಾ ಇದ್ರು. ಆ ಸಮಯದಲ್ಲಿ ಬಹುದೊಡ್ಡ ಮಟ್ಟದ ಹೋರಾಟಗಳು ನಡೀತಾ ಇತ್ತು. ಒಂದು ದಿವಸ ಇಂಡಸ್ಟ್ರಿಗಳು ಬಂದು ಅಂದ್ರೆ ಸ್ಥಳೀಯರ ಮಧ್ಯೆನೆ ಜಿದ್ದಾಜಿದ್ದಿ ಬರುತ್ತೆ, ಇದು ಒಂದು ರಕ್ತ ಹರಿಯುತ್ತೆ, ಇವೆ ಸಮಸ್ಯೆಗಳಾಗ್ತಾವ ಅನ್ನುವಂಥದ್ದು ಏನಿತ್ತು ಅದು ಈಗ ನಿಜವಾಯಿತು. ಯಾಕಂತ ಹೇಳಿದ್ರೆ 3 ಜನರ ಬಂಧನವಾದ ನಂತರ ಕಿಶೋರ್ ಅನ್ನೋರ ಬಂಧನವಾಗತ್ತೆ. ಅದಾದ ಮೇಲೆನೆ ಗೊತ್ತಾಗೋದು ಕಿಶೋರ್ ಅವರು ಅಲ್ಲಿಯ ಉದ್ಯಮಿಗಳು, ಇವ್ರಿಗೂ JCBಗಳಿದಾವೆ, ಟಿಪ್ಪರ್ಗಳಿದಾವೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನೀರನ್ನ ಸರಬರಾಜು ಮಾಡ್ತಾರೆ ಈ ಭಾಗದಲ್ಲಿ. ಎಲ್ಲರೊಟ್ಟಿಗೂ ತುಂಬಾ ಫ್ರೆಂಡ್ಲಿ ಆಗಿದ್ದಂಥ ಜನ ಕಿಶೋರ್ ಅವರು. ಆದ್ರೆ ಇಲ್ಲಿ ಕಾಂಟ್ರಾಕ್ಟ್ ವಿಷಯದಲ್ಲಿ ಡೇವಿಡ್ ಡಿಸೋಜ ಹಾಗೇನೆ ಕಿಶೋರ್ ಅವ್ರ ಮಧ್ಯ ಜಿದ್ದಾಜಿದ್ದಿ ಬಂತು ಅನ್ನುವಂಥದ್ದು ಈಗ ಸುದ್ದಿ. ಅದರರ್ಥ ಎಲ್ಲೋ ಕೂತ್ಕೊಂಡು ಯಾರೋ ಕಾಂಟ್ರಾಕ್ಟ್ ತಗೊಂಡಿರ್ತಾರೆ, ಇಡೀ ಗುತ್ತಿಗೆ ಏನಂದ್ರೆ ಗ್ಲೋಬಲ್ ಟೆಂಡರ್ನಲ್ಲಿ ತಗೊಂಡಿರ್ತಾರೆ. ತಗೊಂಡಾದ ಮೇಲೆ ಇಲ್ಲಿ ಸ್ಥಳೀಯವಾಗಿ ಹಂಚುವತ್ತಿಗೆ ಯಾವೆಲ್ಲ ಸಮಸ್ಯೆಗಳಾಗ್ತಾವ ಅನ್ನೋದಕ್ಕೆ ಇದು ಈ ಒಂದು ಹತ್ಯೆ ನೋಡಿದಾಗ ಉದಾಹರಣೆ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಇಲ್ಲಿ ಕಿಶೋರ್ ಅವರ ಟ್ರ್ಯಾಕ್ ನೋಡಿದಾಗೂ ಅವರು ಒಬ್ರು ಉದ್ಯಮಿಗಳು, ಡೇವಿಡ್ ಡಿಸೋಜ ಅವರು ಉದ್ಯಮಿಗಳು. ಆದರೆ ಜಿದ್ದಾಜಿದ್ದಿ ಬರುತ್ತೆ, ಆ ಸಮಸ್ಯೆ ಎಲ್ಲಿ ಕೊಂಡೊಯ್ಯುತ್ತೆ ಅನ್ನೋದಕ್ಕೆ ಇದೇ ಉದಾಹರಣೆ. ಬಹುದೊಡ್ಡ ಪ್ರಶ್ನೆ ಬರೋದಂದ್ರೆ ಕಿಶೋರ್ ಅವರ ಬಂಧನ ಹೇಗಾಗುತ್ತೆ ಅನ್ನೋದಕ್ಕೆ 9 ಜನರ ಯಾವ ರೀತಿ ಬಂಧನವಾಗುತ್ತೆ ಅಂತ ಲಿಂಕ್ ಮಾಡ್ತಾ ಬಂದಾಗ ಆವತ್ತಿನ ದಿವಸ 3:30 ಸುಮಾರು ಈ ಶೂಟೌಟ್ ಆಗುತ್ತೆ. ಶೂಟೌಟ್ ಆದ ನಂತರ ಅಲ್ಲಿ ಒಂದು ಬೈಕ್ ಹಿಡ್ಕೊಂಡೇ ನಿಂತ್ಕೊಂಡಿರ್ತಾರೆ. ಆ ಬೈಕ್ನಲ್ಲಿ ಆ ಶೂಟ್ ಮಾಡಿದಂಥ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿ ನೇರವಾಗಿ ಆ ಬೈಕ್ನಲ್ಲಿ ಕೂತ್ಕೊಳ್ತಾನೆ. ಆ ಬೈಕನ್ನ ತಗೊಂಡು ಇವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಯರ್ಮಾಳ್ ಅಂದ್ರೆ ಮಂಗಳೂರು ಉಡುಪಿ ಹೈವೇ ಏನಿದೆ ಹೈವೇದಲ್ಲಿ ಆ ಬೈಕನ್ನ ಬಿಡ್ತಾರೆ. ಅಲ್ಲಿಂದ ಇವ್ರು ಇದ್ದಂಥವ್ರು 3 ಜನ ಅಂದ್ರೆ ಒಟ್ಟು 3 ಜನ ಬಂದಿರ್ತಾರೆ ಈ ಹತ್ಯೆ ಮಾಡೋದಕ್ಕೆ. ಈ 3 ಜನ ಏನ್ ಮಾಡ್ತಾರೆ ಅಂದ್ರೆ ಉಡುಪಿಗೆ ಹೋಗಿ ಉಡುಪಿಯಲ್ಲಿ ಬಸ್ಸನ್ನ ಏರ್ತಾರೆ, ಭಟ್ಕಳ ಹೋಗುವಂತ ಪ್ರೈವೇಟ್ ಬಸ್ಸನ್ನ ಏರ್ತಾರೆ. ಆ ಬಸ್ಸಿನಲ್ಲಿ ಇವ್ರು ಭಟ್ಕಳ ಹೋಗಿ ಇಳಿಯುವವರು ಇರ್ತಾರೆ. ಆದ್ರೆ ಅದ್ರ ಮಧ್ಯನೇ ಈ ಬೈಕ್ ಯಾವಾಗ ಸಿಕ್ಕಾಕೊಳ್ಳುತ್ತೆ ಹೈವೇದಲ್ಲಿ, ಆಗ ಪೊಲೀಸರು ಸರಿಸುಮಾರು 500 ಪೊಲೀಸರು ಎಂಟೈರ್ ಕಾರ್ಯಾಚರಣೆಗೆ ಇಳಿತಾರೆ. ಇಳಿದಂಥವ್ರು ಯಾವಾಗ ಹೈವೇ ಪಕ್ಕದಲ್ಲಿ ಈ ನಾಕಾಬಂದಿಯಲ್ಲಿ ಬೈಂದೂರಿನಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಹೋದಾಗ ಇವರನ್ನ ಅರೆಸ್ಟ್ ಮಾಡ್ತಾರೆ. ಇನ್ನಿಬ್ರು ತಪ್ಪಿಸ್ಕೊಂಡು ಮುಂದೆ ಅರೆಸ್ಟ್ ಆಗ್ತಾರೆ. ಯಾಕಂತ ಹೇಳಿದ್ರೆ ಎಂಟೈರ್ ಆ ಮಾರ್ಗ ಏನಿದೆ ಅಲ್ಲೆಲ್ಲ ಕಡೆನೂ ಪೊಲೀಸರು ನಾಕಾಬಂದಿ ಹಾಕಿರ್ತಾರೆ. ಇದರಲ್ಲಿ ಒಬ್ಬ ವ್ಯಕ್ತಿ ಅಂತ ಹೇಳಿದ್ರೆ ಅಲ್ಲಿ ಡೇವಿಡ್ ಡಿಸೋಜ ಅವರ ಹತ್ಯೆ ಏನು ಮಾಡಿರ್ತಾನೆ ಅಂದ್ರೆ ಗುಂಡೇನ ಹಾರಿಸಿರ್ತಾನೆ. ಆ ವ್ಯಕ್ತಿಗೆ ಕಾಲಿಗೆ ಗುಂಡು ಹಾಕಿ ಪೊಲೀಸರು ಹಿಡಿತಾರೆ. ಇನ್ನೂ 2 ಅರೆಸ್ಟ್ ಮಾಡ್ತಾರೆ ಅವತ್ತೇನೆ. ಸೊ ಒಟ್ಟು 3 ಜನರ ಬಂಧನವಾಗತ್ತಿಲ್ಲಿ. ಹಾಗಾದ್ರೆ ಇವ್ರು ಯಾಕೆ ಭಟ್ಗಳಿಗೆ ಹೋಗ್ತಾ ಇದ್ರು ಅನ್ನುವಂಥದ್ದು ಬಹುದೊಡ್ಡ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿ. ಯಾಕಂದ್ರೆ ಉಡುಪಿಯಲ್ಲಿ ರೈಲ್ವೆ ಸ್ಟೇಷನ್ ಇರೋದು ತುಂಬಾ ಒಳ ಪ್ರದೇಶದಲ್ಲಿ ಇಂದ್ರಾಳಿಯಲ್ಲಿ. ಹೀಗಾಗಿ ಒಂದು ವೇಳೆ ಬಸ್ ಹತ್ತಿ ಮತ್ತೆ ಬೇರೆ ಗಾಡಿ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಹೈವೇ ಪಕ್ಕನೇ ಇಲ್ಲಿ ರೈಲ್ವೆ ಸ್ಟೇಷನ್ ಇದೆ, ರೈಲ್ ಹತ್ತಿ ಅಲ್ಲಿಂದ ಹೋಗ್ಬಿಡ್ಬೋದು ಅಂಥೇಳಿ ಇವ್ರು ಏನು ಮಾಡಿಬಿಡ್ತಾರೆ, ಭಟ್ಕಳಗೆ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಒಂದು ಗೋವಾಗೆ ಹೋಗ್ಬೋದು, ಇಲ್ಲಾಂದರೆ ಮುಂದೆ ಮುಂಬೈಗೆ ಹೋಗ್ಬೋದು. ಆದರೆ ಅದ್ರ ಮೊದಲನೇ ಪೊಲೀಸರು ಮಿಂಚಿನ ಕಾರ್ಯಾಚರಣೆ ಮಾಡಿ ಈ 3 ಜನರನ್ನು ಬಂಧಿಸ್ತಾರೆ. ಬಂಧಿಸಿದ ನಂತರ ಇವರ ವಿಚಾರಣೆಯನ್ನು ಮಾಡ್ತಾರೆ. ವಿಚಾರಣೆ ಮಾಡಿದಾಗ ಇವ್ರಿಗೆ ಹಣ ಟ್ರಾನ್ಸಾಕ್ಷನ್ ಆಗಿರೋದು, ಇವ್ರ ಅಕೌಂಟಿಗೆ ಹಣ ಬಂದಿರೋದು ಅಲ್ಲಿ ಲೆಕ್ಕ ಸಿಗುತ್ತೆ. ಆಗ ಆ ವ್ಯಕ್ತಿ ಯಾರು ನೋಡ್ತಾರೆ,
ತುಂಬಾ ವಿಚಿತ್ರ ಅಂತ ಹೇಳಿದ್ರೆ, ಇವತ್ತಿನ ಕಾಲದಲ್ಲಿ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ಅನ್ನುವಂಥದ್ದು ಪರಿಸ್ಥಿತಿ ಬಂದುಬಿಟ್ಟಿದೆ. ಯಾಕಂತ ಹೇಳಿದ್ರೆ, ಯಾರಾದರೂ ನಿಮಗೆ ದುಡ್ಡು ತಂದು ಕೊಟ್ಟು ಇದು ಇಂತಿಂಥವ್ರ ಅಕೌಂಟಿಗೆ ಹಾಕಂದ್ಕೊಳ್ಳೆ ನೀವೇನಾದರೂ ಯಾಕೆ ಏನು ಅಂತ ಕೇಳಲಾರ್ದೇನೆ ದುಡ್ಡು ಹಾಕಿದರೆ ಈ ರೀತಿ ಸಂಕಷ್ಟದಲ್ಲಿ ಸಿಕ್ಕಾಕೊಳ್ತೀರ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಯಾಕಂತ ಹೇಳಿದ್ರೆ, ಇಲ್ಲಿ ಬರುವಂಥ ವ್ಯಕ್ತಿ ಹೆಸರು ಚಿರಾಗ್ ಅನ್ನುವಂಥ ವ್ಯಕ್ತಿ. ಈ ವ್ಯಕ್ತಿ ಯರಮಾಳ ಭಾಗದಲ್ಲೇನೆ ಹಿಂಡಿಯ ಬೂಸಾದ ವ್ಯಾಪಾರ ಮಾಡ್ತಾ ಇರ್ತಾರೆ. ಹಣದ ಟ್ರಾನ್ಸಾಕ್ಷನ್ನ ಮಾಡುವಂಥ ವ್ಯಕ್ತಿ ಇವರು. ವ್ಯಕ್ತಿಗೆ ಏನಾಗುತ್ತೆ ಅಂದರೆ, ಈ ರೀತಿ 2 ಲಕ್ಷ ರೂಪಾಯಿ ಇದೆ, ಇದನ್ನ ಇಂತಿಂಥವ್ರ ಅಕೌಂಟಿಗೆ ಹಾಕ್ಬೇಕಂತ ಹೇಳಿ ಇರ್ಷಾದ್ ಅನ್ನುವಂಥ ವ್ಯಕ್ತಿ ತಂದು ಕೊಡ್ತಾನೆ. ಆಗ ಈ ಚಿರಾಗ್ ಏನು ಮಾಡ್ತಾನಂತ ಹೇಳಿದ್ರೆ, ನೇರವಾಗಿ ಪಡುಬಿದ್ರೆ ಈ ಲಾಬಿ ಹೋಗ್ತಾನೆ. ಅಂದ್ರೆ ಬ್ಯಾಂಕ್ ATM ಅಲ್ಲಿ ಈ ಲಾಬಿ ಇರುತ್ತೆ ಅಂತ ಹೇಳಿದ್ರೆ, ನೀವು ಹಣವನ್ನು ಅಲ್ಲಿ ಕ್ಯಾಶ್ ಡೆಪಾಸಿಟ್ ಮಾಡ್ಬೋದು. ಅಲ್ಲಿ ಯಾವ್ಯಾವ ಅಕೌಂಟಿಗೆ ಅಂತೇಳಿ ಇವ್ನು ಕೊಟ್ಟಿರ್ತಾನೆ ಆ ಅಕೌಂಟಿಗೆ ಡೆಪಾಸಿಟ್ ಮಾಡಿಬಿಡ್ತಾನೆ. ಆಗ ಆ ಅಕೌಂಟಿನ ಲೆಕ್ಕ ಅಂತ ಹೇಳಿದ್ರೆ ಅಲ್ಲಿ ಟ್ರಾನ್ಸಾಕ್ಷನ್ ಆಗಿದ್ದೆ ಅವಾಗ ಪೊಲೀಸರು ಚಿರಾಗನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಆಗ ಹೇಳುವುದಂತ ಹೇಳಿದ್ರೆ, ಇಲ್ಲ ನಮ್ಮೂರನ್ನವನೇ ಇರ್ಷಾದ್ ಅನ್ನುವಂಥ ವ್ಯಕ್ತಿ ನನಗೆ ದುಡ್ಡು ಕೊಟ್ಟಿರೋದು. ಆಗ ಇರ್ಷಾದನ್ನ ಪೊಲೀಸರು ಎತ್ಕೊಂಡು ಬರ್ತಾರೆ. ಯಾವಾಗ ಇರ್ಷಾದನ್ನ ತೀವ್ರವಾಗಿ ತನಿಖೆ ಮಾಡ್ತಾರೆ, ಈ ದುಡ್ಡು ಕೊಟ್ಟಿದ್ದು ಕಿಶೋರ್ ಅನ್ನುವಂಥದ್ದು ಗೊತ್ತಾಗುತ್ತೆ. ಕಿಶೋರ್ ಅನ್ನುವಂಥ ಹೆಸರು ಯಾವಾಗ ಬರುತ್ತೆ ಆಗ ಅದ್ರ ತುಂಬಾ ವಿಚಿತ್ರ ಅಂತ ಹೇಳಿದ್ರೆ, ಆದ್ರೆ ಕಿಶೋರ್ ಅವರು ಈ ಭಾಗದ ಕಾಂಟ್ರಾಕ್ಟರ್ ಆಗಿರ್ತಾರೆ. ಇವರು JCB ಟಿಪ್ಪರು ನೀರೆಲ್ಲ ಹಾಕುವಂತದ್ದು ಇವೆಲ್ಲ ಉದ್ಯೋಗಗಳನ್ನ ಮಾಡ್ತಾ ಇರ್ತಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮಣ್ಣುಗಳನ್ನು ಕಳಿಸುವಂಥದ್ದು, ಅಂದರೆ ಎಲ್ಲಾದರೂ ಗುಂಡಿ ಮಣ್ಣು ತೆಗೆಸುವಂಥದ್ದು, ಮಣ್ಣು ಹಾಕಿಸುವಂಥದ್ದು ಈ ಭಾಗದಲ್ಲಿ ಇವರು ಕೆಲಸ ಮಾಡ್ತಿರ್ತಾರೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಯಾವಾಗ ಪಡುಬಿದ್ರಿ ಭಾಗಕ್ಕೆ ಇಂಡಸ್ಟ್ರಿಯಲ್ ಎಸ್ಟೇಟ್ ಇಂಡಸ್ಟ್ರಿಗಳು ಬರ್ತಾವೆ ಆ ಸಮಯದಲ್ಲಿ ಇವರು ಕಾಂಟ್ರಾಕ್ಟ್ಗಳನ್ನು ಮಾಡ್ತಾ ಇರ್ತಾರೆ. ಸೊ ಹೀಗಾಗಿ ಏನು ಹೊರ ರಾಜ್ಯದವರು ಕೊಡುವಂಥ ಗುತ್ತಿಗೆಯಲ್ಲಿ ಇಲ್ಲಿ ಈಗ ಬಂದಿರುವಂಥದ್ದಂತ ಹೇಳಿದ್ರೆ, ಡೇವಿಡ್ ಡಿಸೋಜಾ ಅವರ ಮಧ್ಯ ಹಾಗೆ ಕಿಶೋರ್ ಅವ್ರ ಮಧ್ಯೆ ಜಿದ್ದಾಜಿದ್ದಿ ಇತ್ತು ಅಂತ ಹೇಳಿದ್ರೆ, ಕಾಂಟ್ರಾಕ್ಟ್ ವಿಷಯದಲ್ಲಿ ಜಿದ್ದಾಜಿದ್ದಿ, ಅದು ಕೊನೆಗೆ ಎಲ್ಲಿ ಹೋಗಿ ನಿಲ್ಲಿಸುತ್ತೋ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಇದಾದ ಮೇಲೆ ಕಿಶೋರ್ ಅವರ ಬಂಧನವಾದ ಮೇಲೆ ಅದಾದ ಮೇಲೆ ಇನ್ನೊಬ್ಬ ವ್ಯಕ್ತಿ ಶಿರ್ವಾದಲ್ಲಿ ಬಂಧನವಾಗುತ್ತೆ. ಏನಪ್ಪಾ ಇದು ಯಾಕೆ ಬಂಧನವಾಗುತ್ತೆ ಅಂತ ನೋಡ್ತಾ ಹೋದ್ರೆ, ಈ ವ್ಯಕ್ತಿ ಏನ್ ಮಾಡೋದು ಅಂತ ಕೆಲಸ ಅಂತ ಹೇಳಿದ್ರೆ, ಯಾವಾಗ ಈ ವಿಚಾರಣೆ ತೀವ್ರವಾಗುತ್ತೆ ಆಗ ಬರುವಂತದ್ದು ಇನ್ನೊಂದು ಹೆಸರು ಅಂತ ಹೇಳಿದ್ರೆ ಶಿರ್ವಾ ಭಾಗದ ವ್ಯಕ್ತಿ ಸದಾನಂದ್ ಅಂತ ಹೇಳಿ. ಏನಪ್ಪಾ ಇವ್ರ ಕೆಲಸ ಅಂತ ಹೇಳಿದ್ರೆ, ಏನೀಗ ವ್ಯಕ್ತಿಗಳಿದ್ದಾರೆ ಅಂದ್ರೆ ಈ 3 ಜನ ಶೂಟರ್ಗಳಿದ್ದಾರೆ. ಈ 3 ಜನರನ್ನ ಇಂತಿಂತ ಜಾಗ ಅನ್ನುವಂಥದ್ದು ತೋರಿಸೋದು ಅಂತ ಹೇಳಿದ್ರೆ, ಇವರು ಅಂತ ಹೇಳಿದ್ರೆ ಈಗ ಡೇವಿಡ್ ಡಿಸೋಜಾ ಅವರು ಮನೆಯಿಂದ ಈಗ ಹೊರಡ್ತಾರೆ, ಮುದ್ರಂಗಡಿಗೆ ಬರ್ತಾರೆ, ಮುದ್ರಂಗಡಿಯಿಂದ ತಮ್ಮ ಕೆಲಸದ ಸ್ಥಳ ಎಲ್ಲಿದೆ ಅಲ್ಲಿ ಹೋಗ್ತಾರೆ. ಸೊ ಆ ನಂತರ ಶಿರ್ವಾಗ್ ಬರ್ತಾರೆ. ಸೊ ಒಟ್ಟಾರೆಯಾಗಿ ಈ ಲೊಕೇಶನ್ಗೆ ಈ ಸಮಯಕ್ಕೆ ಬರ್ತಾರೆ ಅಂಥೇಳಿ ಶೂಟರ್ಗಳು ಏನು ಮಾಡ್ತಾರೆ ಅಂದರೆ, ತಮ್ಮ ಆಯ್ಕೆಯನ್ನು ಮುದ್ರಂಗಡಿ ಮಾಡ್ಕೊಳ್ತಾರೆ. ಕಾರಣ ಏನಂತ ಹೇಳಿದ್ರೆ, ಮುದ್ರಂಗಡಿಯಿಂದ ಒಂದು ಉಡುಪಿ ಹೋಗ್ಬೋದು, ಇಲ್ಲ ರಾಷ್ಟ್ರೀಯ ಹೆದ್ದಾರಿ ಮಂಗಳೂರು ಉಡುಪಿ ಏನಿದೆ ಇಲ್ಲಿಗೆ ನೇರವಾಗಿ ಬಂದ್ಬಿಡ್ಬೋದು, ಮುದ್ರಂಗಡಿಯಿಂದ ಯರಮಾಳ್ ಹತ್ರ ಬಂದ್ಬಿಡ್ಬೋದು ಅನ್ನೋದಕ್ಕೋಸ್ಕರ ಇವರು ಆಯ್ಕೆ ಮಾಡ್ಕೊಳ್ತಾರೆ. ಇಲ್ಲ ಇನ್ನೊಂದು ದಿಕ್ಕಲ್ಲಿ ಹೋದರೆ ಕಾರ್ಕಳದ ಸೈಡ್ ಹೋಗ್ಬೋದು ಅನ್ನೋ 3 ದಿಕ್ಕುಗಳು ಇಲ್ಲಿ ಕನೆಕ್ಟ್ ಆಗ್ತಾವೆ ಅನ್ನೋದಕ್ಕೇ ಈ ಜಾಗವನ್ನು ಆಯ್ಕೆ ಮಾಡ್ತಾರೆ. ಇದರ ಕೆಲಸವನ್ನು ಏನೀಗ ವ್ಯಕ್ತಿ 7ನೇ ವ್ಯಕ್ತಿಯನ್ನು ಬಂಧನವಾಗ್ತಾರೆ, ಅವ್ರು ಅದನ್ನ ಮಾಡಿರ್ತಾರೆ. ಅದಾದ ಮೇಲೆ 8ನೇ ವ್ಯಕ್ತಿಯ ಬಂಧನವಾಗುತ್ತೆ. ಅದು ಯಾರಂದ್ರೆ ಬಿಹಾರದಲ್ಲಿ ಬಂಧನವಾಗುತ್ತೆ. ಈ 3 ಜನರನ್ನ ಆರ್ಗನೈಸ್ ಮಾಡಿದಂಥ ವ್ಯಕ್ತಿ ಅಂತ ಹೇಳಿದ್ರೆ, ಇವರೆಲ್ಲ ಏನಂದ್ರೆ ಸುಪಾರಿ ಕಿಲ್ಲರ್ಗಳು. ಒಬ್ಬ ಈಗ ಏನು ರಾಜು ಅಂತಿದ್ದಾನೆ ಉತ್ತರ ಪ್ರದೇಶದವನಾದ್ರೆ, ಇನ್ನೊಬ್ಬ ಏನು ಉತ್ತರಾಖಂಡವನು, ಇನ್ನೊಬ್ಬ ವ್ಯಕ್ತಿ ಬಿಹಾರದವನು. ಆದ್ರೆ ಈ 3 ಜನರ ಟ್ರ್ಯಾಕ್ ರೆಕಾರ್ಡ್ ನೋಡಿದಾಗ ಒಬ್ಬೊಬ್ಬರ ಮೇಲೆ ಒಬ್ಬನ ವ್ಯಕ್ತಿ ಮೇಲೆ 14 ಕೇಸು, ಒಬ್ಬ ವ್ಯಕ್ತಿ ಮೇಲೆ 15 ಕೇಸು, ಒಬ್ಬನ ಮೇಲೆ 10-12 ಕೇಸುಗಳು ಇದಾವೆ. ಇವ್ರನ್ನೇನಂತ ಹೇಳಿದ್ರೆ ಕಾಂಟ್ಯಾಕ್ಟ್ ಮಾಡಿ ಆರ್ಗನೈಸ್ ಮಾಡಿದ್ದು. ಏನು 8ನೇ ವ್ಯಕ್ತಿ ಬಂಧನವಾಗಿದ್ದಾನೆ, ಇವನು ಅಲ್ಲಿ ಆರ್ಗನೈಸ್ ಮಾಡಿದಂತ ವ್ಯಕ್ತಿ. ಇದೆಲ್ಲ ಆದ್ಮೇಲೆ 9ನೇ ವ್ಯಕ್ತಿ ಯಾರಂತ ಹೇಳಿದ್ರೆ ಬೈಕ್ ಕೊಟ್ಟವನು, ಬೈಂದೂರು ಪ್ರದೇಶದವನು. ಇಲ್ಲಿ ಬಂದಿರುವಂತ ಮಾಹಿತಿ ಪ್ರಕಾರ ಏನು ಕಿಶೋರ್ ಅನ್ನುವಂತ ವ್ಯಕ್ತಿ ಇದ್ದಾರೆ, ಇವರಿಗೆ ಬೈಕ್ ಕೊಟ್ಟಂತ ವ್ಯಕ್ತಿ ಏನಿದೆ ಇವನು ಮುಂಬೈನಲ್ಲೇ ಪರಿಚಯ ಇದ್ದ. ಹೀಗಾಗಿನೇ ಇವನು ಬೈಕ್ ಕೊಟ್ಟ ಅಂತ ಹೇಳಿದ್ರೆ ಬೈಕನ್ನು ಒಂದು ಖರೀದಿ ಮಾಡಿ ಕೊಟ್ಟ. ಈಗ ಬಹುದೊಡ್ಡ ಪ್ರಶ್ನೆ ಅಂತ ಹೇಳಿದ್ರೆ, ಈ ಬೈಕಿ ನಂಬರ್ ಪ್ಲೇಟ್ ಚೇಂಜ್ ಮಾಡಿದವರು ಕೊಟ್ಟಂತ ವ್ಯಕ್ತಿ ಮಾಡಿದಾನ ಅಥವಾ ಏನು ಈ ಶೂಟರ್ಗಳಿರ್ತಾರೆ ಇವರು ಆನಂತರ ಚೇಂಜ್ ಮಾಡಿದ್ರ ಅಂತೇಳಿ. ಅದಾದ ಮೇಲೆ ಚಾಸಿ ಮೇಲೆ ಇರುವಂಥ ನಂಬರ್ನ ಈ ಶೂಟರ್ಗಳ ತೆಗೆದು ಹಾಕಿದ್ರ ಅಥವಾ ಕೊಟ್ಟಂತ ವ್ಯಕ್ತಿನೇ ಮಾಡಿದ್ನ ಅನ್ನುವಂಥದ್ದು. ಆದರೆ ಇಲ್ಲಿ
ಶೂಟರ್ಗಳು ಇಂಥದೇ ಕೆಲಸ ಮಾಡೋದ್ರಿಂದ ಪ್ರತಿ ಇವ್ರು ಮಾಡೇ ಕೊಟ್ರ ಅನ್ನುವಂಥದ್ದು ಈಗ ಪ್ರಶ್ನಾರ್ಥಕ ಚಿಹ್ನೆ ಆಗಿ ಉಳಿದಿರುವಂಥದ್ದು. ಇದಾದ ಮೇಲೆ ಏನೀಗ ರಾಜು ಅಂತ ಶೂಟ್ ಮಾಡಿದಂಥ ವ್ಯಕ್ತಿ ಇದ್ದಾನೆ ಡೇವಿಡ್ ಡಿಸೋಜ ಅವ್ರಿಗೆ, ಈ ವ್ಯಕ್ತಿ ಇನ್ನೂ ಆಸ್ಪತ್ರೆಯಲ್ಲಿ ಇದ್ದಾನೆ. ಇವನು ಒಂದು ವೇಳೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಮೇಲೆ ಇನ್ನೂ ಒಂದು ಸುಮಾರು ಜನರ ಬಂಧನವಾಗ್ಬೋದು ಅನ್ನುವಂಥದ್ದು. ಅಂದ್ರೆ ಒಟ್ಟಾರೆಯಾಗಿ ಈ ಕೇಸ್ನಲ್ಲಿ 10ರಿಂದ 11 ಜನ ಆದ್ರೂ ಬಂಧನವಾಗುತ್ತೆ ಅನ್ನುವಂಥದ್ದು ತುಂಬಾ ವಿಚಿತ್ರ. ಆದ್ರೆ ಒಂದು ನಾವು ಯೋಚನೆ ಮಾಡಬೇಕು, ಡೇವಿಡ್ ಡಿಸೋಜ ಅವರು ಒಬ್ರು ಉದ್ಯಮಿ, ಅವ್ರ ಕಾಂಟ್ರಾಕ್ಟ್ ಅವ್ರು ಮಾಡ್ತಾ ಇದ್ರು, ಒಂದು ಕಾಂಟ್ರಾಕ್ಟ್ ಹೋಗುತ್ತೆ ಅಂತ ಹೇಳಿ ಕಿಶೋರ್ ಅಲ್ಲಿ ಅವರು ಕಾಂಟ್ರಾಕ್ಟಿಗೋಸ್ಕರ ಪೈಪೋಟಿ ಮಾಡ್ತಾ ಇದ್ರು. ಏನು ಇಬ್ಬರ ಉದ್ಯಮದ ಪೈಪೋಟಿ ಇದೆ, ಹತ್ಯೆಗೆ ಕಾರಣ ಆಗುತ್ತೆ. ಒಂದು ಕಡೆ ಯಾವ ರೀತಿ ದುರಂತ ಅಂತ ಹೇಳಿದ್ರೆ, ಯಾವಾಗ 25 ವರ್ಷದ ಕೆಳಗೆ ಹೋರಾಟ ಮಾಡಿದ್ರು ಇಲ್ಲಿ ಪರಿಸರವಾದಿಗಳು ಎಲ್ಲರೂ ಸೇರಿಕೊಂಡು ಇಂಡಸ್ಟ್ರಿ ಬೇಡ ಇಲ್ಲಿಗೆ ಬರುವುದು ಅಂಥೇಳಿ, ಆದರೆ ಅದೇ ಇಂಡಸ್ಟ್ರಿ ಬಂದ ನಂತರ ಯಾವ ರೀತಿ ಪೈಪೋಟಿ ಇಲ್ಲಿ ಏಳುತ್ತೆ, ಪೈಪೋಟಿ ಎದ್ದಂಥದ್ದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದಕ್ಕೆ ಇದು ಒಂದು ಕಾರಣ. ಯಾಕಂತ ಹೇಳಿದ್ರೆ ರಕ್ತ ಹರಿಲಿಕ್ಕೆ ಪ್ರಾರಂಭವಾಯಿತು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಬಂದಂಥ ಕಾಂಟ್ರಾಕ್ಟ್ ಕಿಲ್ಲರ್ಸ್ ಅಂದರೆ ಬಾಡಿಗೆಯ ಕೊಲೆಗಾರರು ಏನಿದ್ದಾರೆ, ಇಂಥ ಕೊಲೆಗಾರರ ಆಗಮನ ಆಯಿತು. ಸುಮಾರು 2 ತಿಂಗಳ ಗಟ್ಟಲೆ ಅವರು ಈ ಭಾಗದಲ್ಲಿದ್ದು ಎಲ್ಲವನ್ನೂ ವಾಚ್ ಮಾಡಿದಂಥವ್ರು ಮುಂದೆ ಕೊಲೆಗೆ ಸ್ಕೆಚ್ ಹಾಕಿದ್ರು ಅಂತ ಹೇಳಿದ್ರೆ, ಇನ್ನು ಮುಂದೆ ಈ ರೀತಿಯ ಉದ್ಯಮದ ಪೈಪೋಟಿ ಏನಿದೆ ಇದು ಎಲ್ಲಿಗೆ ತಗೊಂಡು ಹೋಗುತ್ತೆ, ಯಾವ ರೀತಿ ಇಲ್ಲಿ ರಕ್ತ ಹರಿಸುತ್ತೆ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಸೊ ಒಟ್ಟಾರೆಯಾಗಿ ಮೂಲದ ಮಾಹಿತಿ ಬಂದಿರುವಂಥದ್ದು. ಇನ್ನು ಪೊಲೀಸರ ತನಿಖೆಯಿಂದ ಸಂಪೂರ್ಣವಾಗಿ ಮಾಹಿತಿ ಬರಬೇಕು, ಯಾಕಾಯ್ತು ಏನಾಯ್ತು ಅನ್ನುವಂಥದ್ದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಕೇಸಿನಲ್ಲಿ ಇನ್ನೆಷ್ಟು ಜನರ ಬಂಧನವಾಗುತ್ತನ್ನುವಂಥದ್ದು ಈಗ ಬಹುದೊಡ್ಡ ಪ್ರಶ್ನೆ. ಸೊ ಒಟ್ಟಾರೆಯಾಗಿ ಏನಿಲ್ಲಿತ್ತಂತ ಹೇಳಿದ್ರೆ, ಇಡೀ ದೇಶವನ್ನೇ ಸುತ್ತಿದಂಥ ಈ ಕೊಲೆ ಏನಿದೆ ಕೊನೆಗೆ ಬಂದು ಬಿದ್ದಿದ್ದು ಪಡುಬಿದ್ರಿ ಪರಿಸರಕ್ಕೆ ಅಂತ ಹೇಳಿದ್ರೆ, ಕೊನೆಗೆ ಬಂದು ಇದು ಪಡುಬಿದ್ರಿ ಪರಿಸರಕ್ಕೆ ಬಿತ್ತು ಅನ್ನುವಂಥದ್ದು. ಸೊ ಯಾರಾದರೂ ಹಣ ಕೊಟ್ಟರೆ ಅದನ್ನು ನಾವು ಅವ್ರವ್ರ ಅಕೌಂಟಿಗೆ ಹಾಕ್ತೇನೆ ಅನ್ನುವಂಥದ್ದು ಯಾವೆಲ್ಲ ಸಮಸ್ಯೆ ಒಡ್ಡುತ್ತೆ ಅನ್ನುವಂಥದ್ದು ಈಗ ಸುಮಾರು ಜನ ಹೇಳ್ತಾ ಇದ್ರು. ಈ ಯಾವ ಸಮಸ್ಯೆ ಒಡ್ಡುತ್ತೆ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಈ ಕೇಸು ತುಂಬ ವಿಚಿತ್ರವಾಗಿದೆ. ನೋಡುವ, ಪೊಲೀಸರ ತನಿಖೆಯಿಂದ ಇನ್ನೆಷ್ಟು ಜನರ ಬಂಧನವಾಗುತ್ತೆ, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಪೊಲೀಸರ ತನಿಖೆಯಿಂದ ಇನ್ನೇನೇನು ವಿಷಯಗಳು ಹೊರಗೆ ಬರ್ತಾವೆ ಅನ್ನುವಂಥದ್ದು ಕಾದು ನೋಡ್ಬೇಕಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೇನೆ. ಕಾರ್ಯಕ್ರಮ ನೋಡಿದ್ದಕ್ಕೆ ಧನ್ಯವಾದ. ಇದು ಜನಜಾಗೃತಿಗೋಸ್ಕರ.